ಪ್ರಿಯ ವೀಕ್ಷಕರೇ, ನಾವು ಇವತ್ತು ಕಾರ್ಕಳದ ತಾಲೂಕು ಆಫೀಸಿನ ಬಳಿ ಬಂದಿದ್ದೇವೆ. ನೋಡಿ, ವಾಜಪೇಯಿ ಉದ್ಯಾನವನ. ಎಷ್ಟು ವರ್ಷದಿಂದ ಬರ್ತಿದ್ರ ಇಲ್ಲಿ? ಈ ಗಾರ್ಡನ್ ಹೌದು. ಒಂದು 7 ವರ್ಷ. 7 ವರ್ಷ. ಹೇಗಾಗ್ತದೆ ಅನುಭವ? ತೊಂದರೆ, ನಾನು ಕಂಟಿನ್ಯೂ ಬರೋದು ಒಂದು 2 ವರ್ಷ ಆಯ್ತು. ಡೈಲಿ ವರ್ಕ್, ಮತ್ತೆ ನೀವು ಇಲ್ಲಿ ಎಂತ ಡೈಲಿ ವಾಕ್ ಮಾಡ್ತೇವೆ, ಎಕ್ಸರ್ಸೈಸ್ ಮಾಡ್ತೇವೆ. ಮುಂದೆ ಎಲ್ಲ ಸರಿ ಇರಲಿಲ್ಲ, ಈಗೆಲ್ಲ ಸರಿ ಮಾಡಿದ್ವಿ. ನೀವು? ನಾನು ಸಹ ಡೈಲಿ ಬರ್ತೇನೆ ಇಲ್ಲಿ. 2 ವರ್ಷ. ಇದು ಓಪನ್ ಮೊದಲು ಹಳತಿತ್ತಲ್ವಾ, ಈಗ ಹೊಸತಾಯ್ತು. ಹೊಸತಾದ್ರಿಂದ ಡೈಲಿ ಬರ್ತಿದೆ. ವಾಕಿಂಗ್ ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡ್ತೇವೆ. ಇಲ್ಲಿ ಒಳ್ಳೇದಾಗ್ತದೆ, ತುಂಬಾ ಜನ ಬರ್ತಾರೆ. ಇವತ್ತು ಸ್ವಲ್ಪ ಈಗ ಮಳೆ ಅಲ್ಲ, ಹಾಗೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇವತ್ತು ಹೇಳಿದ್ರೆ ಮಳೆ ಇಲ್ಲ, ಬೇಸಿಗೆ ಅನುಭವ ಆಗ್ತದೆ. ಬೇಸಿಗೆ ತುಂಬಾ ಜನ ಬರ್ತಾರೆ. ಆಗ ನಮ್ಗೆ ಸ್ವಲ್ಪ ಇಲ್ಲಿ ಕಾಯ್ಬೇಕಾಗ್ತದೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ. ತುಂಬಾ ಮಕ್ಕಳೇ ಎಲ್ಲ ಬರ್ತಾರೆ. ಈಗ ಆ ಸೈಡ್ ಇಂದ ಸ್ವಲ್ಪ ಆದ್ರಿಂದ ಮಕ್ಕಳು ಸ್ವಲ್ಪ ಇಲ್ಲಿ ಕಮ್ಮಿ ಆಗಿದ್ದಾರೆ. ಹಾಗೆ ಇದೊಂದು ಒಳ್ಳೇದಾಯ್ತು ನಮ್ಗೆ. ಇಲ್ಲೊಂದು ನಮ್ಮ ಈ ಪ್ಲೇಸಿಗೆ ಒಂದು ಸುನೀಲ್ ಕುಮಾರ್ ಮಾಡಿದಿಂದ ಒಳ್ಳೆ ಈಗ ಸ್ವಲ್ಪ ಮೇಂಟೈನ್ ಇಲ್ಲ. ಈ ಗಾರ್ಡನ್ ಎಲ್ಲ ಸ್ಟೇನ್ ಇಲ್ಲ, ದನಗಳೆಲ್ಲ ಬರ್ತವೆ, ಗೇಟ್ ಹಾಕುದಿಲ್ಲ, ಗೇಟ್ ಎಲ್ಲ ಕಟ್ ಆಗಿದೆ. ಇಲ್ಲ, ಒಳ್ಳೆ ಗಾರ್ಡನ್, ಒಳ್ಳೆ ಮೇಂಟೆನೆನ್ಸ್ ಇತ್ತು. ಮೊದಲು ಮೇಂಟೆನೆನ್ಸ್ ಮಾಡ್ತಾ ಇದ್ರು, ಈಗ ಸ್ವಲ್ಪ ಕಮ್ಮಿ ಮೇಂಟೆನೆನ್ಸ್. ಎಷ್ಟು ಸಮಯದಿಂದ ಬರ್ತಿದ್ದ? ನಾವೊಂದು 15 ವರ್ಷದಲ್ಲಿ ಬರ್ತಿದ್ದೆ. ಹಿಂದೆ ಸ್ವಲ್ಪ ಇಷ್ಟು ಇದಿರಲಿಲ್ಲ, ಚಿಕ್ಕ ಮಟ್ಟದಲ್ಲಿ. ಈಗ ತುಂಬ ಒಳ್ಳೆ ಮಾಡಿದೆ. ನಾನು ಸಹ ಮದುವೆ ಆಗೋ ಮುಂಚೆ ಬರ್ತಿದ್ದೆ ಇಲ್ಲಿ. ಹೌದು ಸರ್. ಈಗ ನನಗೆ ಪುಸ್ತಕ ಆಗುದಿಲ್ಲ, ಹಾಗಾಗಿ ಒಳ್ಳೇದುಂಟು. ಇಲ್ಲಿನ ಸುತ್ತಮುತ್ತ ಜನರಿಗೆಲ್ಲರಿಗೂ ಒಂದು ಒಳ್ಳೆ ವಾಕಿಂಗ್ ಮಾಡ್ಲಿಕ್ಕೆ ಆಗಲಿ, ಒಳ್ಳೆ ವಾಕಿಂಗ್ ಮಾಡಿದ್ದಾರೆ, ಒಳ್ಳೆ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ. ಮತ್ತೆ ಇದು ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ. ಕಲ್ತ್ಯಾ ಹೇಳಿದ್ಯಾ? ಹೇಳಿದ್ದೆ ಬಾಬು, ಗಟ್ಟಿ ಕೊಡ್ಬೇಕು. ಯಾನ್ ಒಂಜಿ ಆಜಿ ತಿಂಗುಲ ಎಂಚ ಅನುಭವ ಫಸ್ಟ್ ಕ್ಲಾಸ್ ಉಂಟು. ಓನ್ಲಿ ಕ್ಲೀನಿಂಗ್ ಕರೆಕ್ಟ್ ಇದೆ. ಕ್ಲೀನಿಂಗ್ ಇತ್ತಂಡ ಎಡ್ಡೆ ಆಯ್ತು ನೋಡಿ. ಕ್ಲೀನಿಂಗ್ ಇತ್ತಂಡ ಬಾರಿ ಕ್ಲಾಸ್. ಕ್ಲೀನಿಂಗ್ ಪೂರ ಕರೆಕ್ಟ್ ಇತ್ತು. ಇದರಿಂದ ಹೆಂಗ್ ಆಂಟಿ ಡೈಲಿ ಬರೋದಿತ್ತು, ಬರ್ಸ ಬರ್ಕೊಂಡು ಇತ್ತು ಬಂದು. ಒಂದೊಂಜಿ ಕಾರ್ಲರ್ ಒಂಜಿ ಇನ್ನು ಪಾರ್ಕ್ ಒಂಜಿ ಮಲ್ತಿನ ಒಂಜಿ ಎಡ್ಡೆ ಅನ್ನೋದು ಬಾರಿ ಶೋಪ್ ಬಾರಿ ಎಡ್ಡೆ. ಓನ್ಲಿ ಕ್ಲೀನಿಂಗ್ ಇತ್ತಂಡ ಕಾರ್ಲರ್ ಇಂಚಿನ ಪಾರ್ಕ್ ಓಲ ಇಜ್ಜತೆ ಅಂಚಿನ ಒಂದೇ ಬೆಸ್ಟ್ ಪಾರ್ಕ್ ಅಂದು ಆಡಲ್ಲ ಆತು. ಬ್ಯಾಂಗ್ಳೂರು ಪೂರ ಪ್ಲೇಸ್ ನಾಗ ಇಂಚಿನ ಪ್ಲೇಸ್ ಬ್ಯಾಂಗ್ಳೂರು ತೂಯಿನಂಚನೆ ಒಂಜಿ ಫೀಲಿಂಗ್ ಅವು ಕರೆಕ್ಟ್.